ಹರೇ ರಾಮ. ಹಾ, ನಿನ್ ಪಾಠ ಕೇಳ್ತಾ ನಾನು ಎಲ್ರಿಗೂ ಮೆಹಂದಿ ಹಚ್ಚಲ. ಓ ಮಕ್ಕಳಿಗೆಲ್ಲ ಲೇಟ್ ಆಗತ್ತೆ, ಆಮೇಲೆ ಮಲಗ್ಬಿಡ್ತಾರೆ. ಓಂ ಜನ್ಮ ಸತ್ಯಂ ಪರಂ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ತतो ಜಯಮುದೀರಯೇ ಸ್ವಸ್ತಿರಸ್ತಾಂ. ಹರಿ ಓಂ. ಅಷ್ಟಮ ಸ್ಕಂದ 15ನೇ ಅಧ್ಯಾಯ 15ನೇ ಶ್ಲೋಕ ಆಯ್ತಾ? ಒಟ್ಟು ಅದಿತಿ ತನ್ನ ದುಃಖವನ್ನ ಕಶ್ಯಪರ ಹತ್ರ ಬಿಡಿಸಿ ಹೇಳ್ತಾ ಬರ್ತಿದ್ದಾಳೆ. ಅದೇ 16ನೇದ್ದು. ಪರೈರ್ವಿವಾಸಿತಾ ಸಾಹಂ ಮಗ್ನಾ ವ್ಯಸನ ಸಾಗರೇ ಐಶ್ವರ್ಯಂ ಶ್ರೀ ಯಶಸ್ಥಾನಂ ಹೃತಾನಿ ಪ್ರಬಲೈರ್ಮಮ. ಶತ್ರುಗಳು ನಮ್ಮನ್ನೆಲ್ಲ ಸ್ಥಾನದಿಂದ ಹೊರದಬ್ಬಿದ್ದಾರೆ. ನಾನೀಗ ದುಃಖದ ಕಡಲಲ್ಲಿ ಮುಳುಗಿದ್ದೇನೆ. ನನ್ನ ಐಶ್ವರ್ಯ, ಸಂಪತ್ತು, ಯಶಸ್ಸು, ಸ್ಥಾನ ಇವೆಲ್ಲವೂ ಕೂಡ ವೈರಿಗಳ ಪಾಲಾಗಿದೆ. ಅದನ್ನು ಮರಳಿಸಬೇಕು. ಯಥಾ ತಾನಿ ಪುನಃ ಸಾಧೋ ಪ್ರಪದ್ಯೇರನ್ಮಮಾತ್ಮಜಾಃ ತಥಾ ವಿದೇಹಿ ಕಲ್ಯಾಣಂ ಧಿಯಾ ಕಲ್ಯಾಣ ಕೃನ್ಮಮ. ಓ ಸಜ್ಜನನೇ, ಶುಭಕರನೇ, ನನ್ನ ಮಕ್ಕಳು ಮರಳಿ ತಮ್ಮ ತಮ್ಮ ಸಂಪತ್ತನ್ನ ಹೊಂದಬೇಕು. ಮನಃಪೂರ್ವಕವಾಗಿ ಅವರಿಗೆ ಶುಭವನ್ನ ಉಂಟು ಮಾಡು. ಕಲ್ಯಾಣಕೃತ್ತಮ, ಕಲ್ಯಾಣಕೃತ್ ತಮ. ತಮ ಅಂದ್ರೆ ಅದರಲ್ಲಿ ಉತ್ತಮ. ಅಂಥದ್ದನ್ನ ಮಾಡುವುದರಲ್ಲಿ ನೀನು ಅತ್ಯಂತ ಹಿರಿಯ. ಕಲ್ಯಾಣಂ ವಿಧೇಹಿ, ಮಂಗಳವನ್ನು ಉಂಟು ಮಾಡು. ಶ್ರೀ ಶುಕ ಉವಾಚ ಏವಮಭ್ಯರ್ಥಿತೋದಿತ್ಯಾ ಕಸ್ತಾಮಾಹ ಸ್ಮಯನ್ನಿವ ಅಹೋ ಮಾಯಾಮಯಂ ವಿಷ್ಣೋ ಸ್ನೇಹ ಬಂಧಮಿಮಂ ಜಗತ್ ಇದಂ ಜಗತ್. ಶುಕಾಚಾರ್ಯರು ಹೇಳ್ತಾರೆ, ಅದಿತಿ ಹೀಗೆ ಬೇಡಿಕೊಂಡ್ಲು. ಕಶ್ಯಪರು ಸ್ಮಯನ್ ನಗುತ್ತಾ ಹೀಗೆ ಹೇಳಿದ್ರು, ಅಹೋ ಅದ್ಭುತ, ಈ ವಿಷ್ಣುವಿನ ಮೋಹಕವಾದ ಇಚ್ಛೆ, ಅದರ ಸಾಮರ್ಥ್ಯ ಅತ್ಯಂತ ಆಶ್ಚರ್ಯ ಹುಟ್ಟಿಸುವಂಥದ್ದು. ಇಡೀ ಜಗತ್ತು ಅನ್ನುವುದು ಪ್ರೀತಿಯ ಬಂಧನದಲ್ಲಿ ಕಟ್ಟಿಕೊಂಡಿದೆ. ಕ್ವದೇಹೋ ಭೌತಿಕೋ ನಾತ್ಮ ಕ್ವಚಾತ್ಮ ಪ್ರಕೃತೆ ಪರ ಕಸ್ಯತೆ ಪತಿಪುತ್ರಾದ್ಯಾಹ ಮೋಹ ಏವ ಹಿ ಕಾರಣಂ. ನಿಜವಾಗಿ ಈ ವಿಲಕ್ಷಣವಾದ ಭೌತಿಕ ಶರೀರ ಅನ್ನುವುದಕ್ಕೆ ಆತ್ಮಕ್ಕೂ ಏನ್ ಸಂಬಂಧ? ಪ್ರಕೃತಿಯಲ್ಲಿ, ಹೆಂಡತಿಯಲ್ಲಿ, ಮಕ್ಕಳು ಎಲ್ಲಿ, ಫ್ರೆಂಡ್ ಇತ್ಯಾದಿಗಳು ಎಲ್ಲಿ? ಎಲ್ಲ ಯಾವುದೋ ಒಂದು ಸಂಬಂಧ. ಅಲ್ಲಿ ಒಂದು ಅಭಿಮಾನ ಇದ್ದದ್ರಿಂದ ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮಿತ್ರರು, ನನ್ನ ಗುರುಗಳು, ನನ್ನ ವಸ್ತು, ನನ್ನ ನೆಲ ಇತ್ಯಾದಿಗಳೆಲ್ಲ ಬರ್ಲಿಕ್ಕೆ ಕಾರಣ ನನ್ನದು ಅನ್ನುವ ಆಸೆ. ಇದು ಬಿಟ್ರೆ ಇನ್ನೇನು ಕಾರಣ ಇಲ್ಲ ಅಲ್ಲಿ. ಸವಿಧಾಸ್ಯತಿ ತೇ ಕಾಮಾನ್ ಹರಿರ್ದೀನಾನುಕಂಪನ ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರುಂ. ಸರ್ವಭೂತ ಗುಹಾವಾಸಂ ಉಪತಿಷ್ಠಸ್ವ. ಉಪತಿಷ್ಠಸ್ವ ಅಂದ್ರೆ ಆರಾಧನೆ ಮಾಡು ಅಂತ ಅರ್ಥ. ಯಾರನ್ನು? ಪುರುಷಂ.
ಎಂತಹ ಪುರುಷಂ? ಜನಾರ್ದನಂ ಭಗವಂತಂ ಪುರುಷಂ. ಇನ್ನು ಎಂಥವನು? ಸರ್ವಭೂತ ಗುಹಾವಾಸಂ, ಎಲ್ಲ ಭೂತಗಳ ಗುಹೆಯಲ್ಲೂ ಹೃದಯ ಗುಹೆಯಲ್ಲೂ ವಾಸ ಮಾಡಿದವನನ್ನು. ವಾಸುದೇವಂ, ಎಲ್ಲೆಡೆ ವಾಸ ಮಾಡಿದ, ದೇವನಾಗಿ ಮೆರೆಯುವ, ಜಗತ್ತಿಗೆ ಒಡೆಯನಾದ, ಜಗತ್ತಿಗೆ ಗುರುತರವಾದ ಉಪದೇಶವನ್ನು ನೀಡುವ ವಿಶೇಷ ವ್ಯಕ್ತಿಯನ್ನು ಉಪತಿಷ್ಠಸ್ವ, ಆರಾಧನೆ ಮಾಡು. ಸವಿಧಾಸ್ಯತಿ ತೇ ಕಾಮಾನ್ ಹರಿರ್ದೀನಾನುಕಂಪನ ಅಮೋಘ ಭಗವದ್ಭಕ್ತಿ ನೇತರೇತಿ ಮತಿರ್ಮಮ. ಶ್ರೀಹರಿಯು ನಿನ್ನ ಇಚ್ಛೆಯನ್ನು ಪೂರೈಸ್ತಾನೆ. ಅವನು ದೀನರಲ್ಲಿ ದಯೆಯುಳ್ಳವನು. ಭಗವಂತನಲ್ಲಿ ಭಕ್ತಿಯೊಂದೇ ನಮಗೆ ಪರಮ ಫಲವನ್ನ ಕೊಡುವಂತದ್ದು, ಬೇರೆ ಯಾವುದೂ ಅಲ್ಲ. ಇದು ನನ್ನ ಅಭಿಪ್ರಾಯ ಅಂತ ಇಷ್ಟು ಹೇಳಿದಾಗ ಅದಿತಿ ಹೇಳ್ತಾಳೆ, ಕೇನಾಹಂ ವಿಧಿನಾ ಬ್ರಹ್ಮನ್ ಉಪಸ್ಥಾಸ್ಯೆ ಜಗತ್ಪತಿಂ ಯಥಾ ಮೇ ಸತ್ಯ ಸಂಕಲ್ಪೋ ವಿದಧಾತಿ ಮನೋರಥಂ. ಓ ಮುನಿಯೇ, ನನ್ನ ಪ್ರಾರ್ಥನೆ ಇಷ್ಟೇ. ಯಾವ ರೀತಿ ಅವನನ್ನ ಉಪಾಸನೆ ಮಾಡಬೇಕು, ಈ ಉಪಾಸನೆ ಮಾಡುವುದರಲ್ಲಿ ಯಾವ ರೀತಿ ನಾನು ನಡ್ಕೊಳ್ಬೇಕು, ಏನಾದ್ರೂ ವಿಶೇಷತೆ ಇದೆಯಾ ಈ ಉಪಾಸನೆ ಮಾಡುವ ವಿಷಯದಲ್ಲಿ, ನಾನು ಯಾವ ರೀತಿ ನಡ್ಕೊಳ್ಬೇಕು ಅದರ ಬಗ್ಗೆ ನನಗೆ ತಿಳಿಸ್ಬೇಕು ಅಂತ ಕೇಳ್ತಾಳೆ. ಅದನ್ನೇ ಕೇಳುದವಳು. ಯಥಾಮೇ ಸತ್ಯ ಸಂಕಲ್ಪ ಮನೋರಥಂ ವಿದಧಾತಿ. ಸತ್ಯ ಸಂಕಲ್ಪನಾದ ಭಗವಂತ ನನಗೆ ಯಾವಾಗ ಉತ್ತಮವಾದ ಗತಿಯನ್ನು ಕೊಟ್ಟಾನು, ಏನ್ ಮಾಡಿದ್ರೆ ನನ್ನ ಮನೋರಥ ಈಡೇರುತ್ತೆ, ಯಾವ ಪ್ರಕಾರದಿಂದ ಜಗನ್ನಾಥನನ್ನು ನಾನು ಆರಾಧಿಸಲಿ ಅಂತ ಕೇಳಿಕೊಳ್ತಾಳೆ. ಅಂದ್ರೆ ಜಗನ್ನಾಥನ ಆರಾಧನೆಗೆ ಏನಾದ್ರೂ ವಿಶೇಷ ವಿಧಿ ನಿಯಮಗಳಿದ್ರೆ ಅದನ್ನು ತಿಳಿಸು ಅಂತ ಕೇಳ್ತಾ ಇದ್ದಾಳೆ. ಆದಿಶತ್ವಂ ದ್ವಿಜಶ್ರೇಷ್ಠ ವಿಧಿಂ ತದುಪಧಾವನಂ ಆಶುತುಷ್ಯತಿ ಮೇ ದೇವ ಸೀದಂತ್ಯಾ ಸಹ ಪುತ್ರಕೈ. ಓ ಮುನಿಶ್ರೇಷ್ಠನೇ, ಮಕ್ಕಳೊಂದಿಗೆ ನಾನು ತುಂಬಾ ಕಷ್ಟದಲ್ಲಿದ್ದೇನೆ. ನನಗೆ ತುಂಬಾ ತಡ ಆಗಿ ಕೆಲವು ವರ ಸಿಕ್ಕಿದ್ರು ಕೂಡ ವರ ವೇಸ್ಟ್. ಮಳೆ ಬರ್ತಾ ಇರುತ್ತೆ, ಕೊಡೆಬೇಕು ಅಂತ ಕೇಳ್ತೇವೆ, ಅವನ್ ತಂದು ಕೊಡುವಷ್ಟರಲ್ಲಿ ಮಳೆ ನಿಂತೋಗಿರುತ್ತೆ. ಅವನ್ ತಂದು ಕೊಡುವ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದಾನೆ, ಆದ್ರೆ ಕೊಡುವ ಕ್ಷಣದಲ್ಲಿ ಅವನ ಹತ್ರ ಇದ್ದದ್ದು ಕೊಡ್ಬೋದಿತ್ತು. ಅವನು ಕೈಯಲ್ಲೇ ಇಟ್ಕೊಂಡು ಅದನ್ನು ಕೊಡದೆ ವಸ್ತು ತಂದು ಕೊಡ್ತೇನೆ ಅಂತ ಹೋಗಿ ತಂದ. ಇವನು ಬರುವಷ್ಟರಲ್ಲಿ ಒದ್ದೆ ಆಗಿ ತೊಪ್ಪೆ ಆಗಿ ಅವನು ಹೋಗ್ಬೇಕಾದ ಕೆಲಸವೂ ಹಾಳಾಗಿ ಹೋಗಿ ಉಪಯೋಗ ಇಲ್ಲದಂತಹ ಸ್ಥಿತಿ ಆಗುವಾಗ ತಂದು ಕೊಟ್ಟದ್ದು ಅನುಪಯುಕ್ತ ಆಯ್ತು. ಕೆಲವೊಮ್ಮೆ ತಡ ಆದ್ರೆ ಡಿಸಿಷನ್ ಅನ್ನುವುದನ್ನ ತಡವಾಗಿ ಮಾಡಿದ್ರೆ ಅದು ಕೆಟ್ಟ ಡಿಸಿಷನ್ ಅಂತಾನೆ ಲೆಕ್ಕ, ಅನುಪಯುಕ್ತವಾದ ಡಿಸಿಷನ್ ಅಂತ ಆಗುತ್ತೆ. ಅದರಿಂದಾಗಿ ನನಗೆ ಆಶು ತುಷ್ಯತಿ ಮೇ ದೇವ, ನನ್ನಲ್ಲಿ ದೇವನು ಬೇಗ ಸಂತೋಷ ಪಡಬೇಕು. ಹಾಗೆ ಉಪಾಸನೆ ಮಾಡ್ಲಿಕ್ಕೆ ಏನ್ ವಿಧಿ ಇದೆ, ಇದನ್ನು ನೀನು ನನಗೆ ಹೇಳ್ಬೇಕು ಅಂತ ಕೇಳ್ತಾನೆ. ಕಶ್ಯಪ ಉವಾಚ, ಕಶ್ಯಪರು ಹೇಳ್ತಾರೆ ಮುಂದುವರಿಸಿ, ನಿನಗೆ ಉಪದೇಶ ಬೇಕು ಅಂತ ನೀನು ಕೇಳಿದ್ದು ಖಂಡಿತವಾಗಿಯೂ ನೀನು ಪ್ರಾಮಾಣಿಕವಾದದನ್ನು ನಡೆಸ್ತಿ ಅಂತ ನನಗೆ ನಂಬಿಕೆ ಇದೆ. ಆದ್ರಿಂದಾಗಿ ಹೇಳ್ತೇನೆ. ಏತನ್ಮೇ ಭಗವಾನ್ ಪೃಷ್ಟ ಪ್ರಜಾ ಕಾಮಸ್ಯ ಪದ್ಮಜ ಯದಾಹತೆ ಪ್ರವಕ್ಷ್ಯಾಮಿ ವ್ರತಂ ಕೇಶವತೋಷಣಂ. ನಾನು ಹಿಂದೆ ಚತುರ್ಮುಖನಲ್ಲಿ ನನಗೆ ಮಕ್ಕಳಾಗಬೇಕು ಅಂತ ಹಿಂದೆ ಕೇಳ್ಕೊಂಡಿದ್ದೆ. ಆಗ ಕೇಶವನಿಗೆ ಅತ್ಯಂತ ಪ್ರೀತಿಕರವಾದ ವ್ರತವನ್ನ ಚತುರ್ಮುಖನೇ ನನಗೆ ಬೋಧಿಸಿದ್ದ ಹಿಂದೆ, ಕೇಶವತೋಷಣಂ. ಅದನ್ನೇ ನಾನೀಗ ನಿನಗೆ ಹೇಳ್ತೇನೆ, ಅದೇ ಉಪದೇಶವನ್ನ ನಾನು ನಿನಗೆ ಹೇಳ್ತೇನೆ. ತುಂಬಾ ಅಪರೂಪದ ವ್ರತ ಇದು, ಕೇಶವನಿಗೆ ಬಹಳ ಇಷ್ಟವಾಗುವಂಥದ್ದು, ಮೋಕ್ಷವನ್ನೇ ಕೊಡುವುದಕ್ಕೆ ಈ ವ್ರತ ಅನ್ನೋದು ಪೋಷಕವಾದದ್ದು, ಬೇಗ ಫಲಿಸುವಂಥದ್ದು, ಬದುಕಿನ ಎಲ್ಲಾ ಕ್ಲೇಶಗಳು ದೂರವಾಗುತ್ತೆ. ಹಿಂದೆ ಇದು ಚತುರ್ಮುಖನೇ ನನಗೆ ಉಪದೇಶ ಮಾಡಿದ್ದಾದ್ರಿಂದಾಗಿ ಇದಕ್ಕೆ ಬ್ರಹ್ಮ ಋಷಿ, ಈ ವ್ರತಕ್ಕೆ ಉಪದೇಶಕ ಬ್ರಹ್ಮನೇ ಸ್ವತಃ, ಅವನು ಉಪದೇಶ ಮಾಡಿದ್ದಾದ್ರಿಂದ ಹೇಳುವವ ಅದ್ಭುತ ಚತುರ್ಮುಖ, ಕೇಳಿದ್ದು ನಾನು.
ಇದರಲ್ಲಿ ಹೇಳಿದ್ದು ಕೇಶವನಿಗೆ ತುಷ್ಟಿಕರವಾದಂತಹ ವ್ರತ. ವಿಷಯವೂ ಅದ್ಭುತವಾದದ್ದು. ಇನ್ನು ಬಿಟ್ಟು ಬಿಡ್ಲಿಕ್ಕೆ ಏನ್ ಕಾರಣ ಇದೆ? ಖಂಡಿತ ಮಾಡಬೇಕಾದ ವ್ರತ ಇದು. ಫಾಲ್ಗುಣ ಶ್ಯಾಮಲೆ ಪಕ್ಷೇ ದ್ವಾದಶಾಹಂ ಪಯೋವ್ರತ ಅರ್ಚಯೇದರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತಃ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಮೊದಲ 12 ದಿನಗಳ ಕಾಲ ಕ್ಷೀರ ವ್ರತ ಮಾಡ್ತಾ, ಅಂದ್ರೆ ಕ್ಷೀರ ಮಾತ್ರ ಸ್ವೀಕಾರ. ಸತ್ಯನಾರಾಯಣ ವ್ರತ ಅಂದ್ರೆ ಸತ್ಯನಾರಾಯಣನನ್ನೇ ಅನನ್ಯವಾಗಿ ಭಜಿಸುವುದು ಅಂತ ಅರ್ಥ. ಚಾತುರ್ಮಾಸ್ಯದಲ್ಲಿ ಕ್ಷೀರವ್ರತ ಅಂತಿದೆ. ಆಗ ಕ್ಷೀರವ್ರತ ಅಂದ್ರೆ ಕ್ಷೀರ ಒಂದನ್ನು ಬಿಟ್ಟು, ಕ್ಷೀರದಿಂದ ಮಾಡಿದ ಕಾಫಿ ಚಹಾಗಳನ್ನು ಕೂಡ, ಅದು ಕಲರ್ ಚೇಂಜ್ ಆದ್ರೆ ಹಾಲಲ್ಲ, ಇದೆಲ್ಲ ನಮ್ಮ ಚಪಲ, ಇದೆಲ್ಲ ನಮ್ಮ ಆಸೆ. ಚಾಕ್ಲೇಟ್ ಮಾಡಿದ್ರೆ ತೊಂದರೆ ಇಲ್ಲ, ಚಾಕ್ಲೇಟ್ ತಿನ್ಬೋದು, ಕ್ಯಾಡ್ಬರೀಸ್ ತಿನ್ಬೋದು, ಐಸ್ ಕ್ರೀಮ್ ತಿನ್ಬೋದು, ಹಾಲಿನ ವ್ರತಕ್ಕೇನು ತೊಂದರೆ ಇಲ್ಲ, ಅದು ವಿಕಾರವಾದದ್ದು, ಬೇರೆ ಆಗುತ್ತೆ ಅಂತ ನಮ್ಮ ತರ್ಕಗಳನ್ನೆಲ್ಲ ಮಾಡಿದ್ರೆ ಉಪಯೋಗ ಇಲ್ಲ. ಕ್ಷೀರವ್ರತ ಅಂದ್ರೆ ಕ್ಷೀರವನ್ನು ಬಿಟ್ಟೇ ಬಿಡುದು. ಇನ್ನೊಂದು ಕ್ಷೀರ ಮಾತ್ರ ಹಿಡಿಯುವುದು. ಇಲ್ಲಿ ಹೇಳಿರುವುದು ಪಯೋವ್ರತ ಅಂದ್ರೆ ಕ್ಷೀರ ಮಾತ್ರ ಸ್ವೀಕಾರ. ಮೊದಲ 12 ದಿವಸಗಳ ಕಾಲ ಕ್ಷೀರವ್ರತವನ್ನ ಪರಮ ಭಕ್ತಿಯುತವಾಗಿ ಮಾಡ್ತಾ ಕಮಲಾಕ್ಷನನ್ನ ಆರಾಧಿಸಬೇಕು. ಚಿನೀವಾಲ್ಯಾಮೃದಾಲಿ ವಿದೀರ್ಣಯ ಹರಿಗೋಚರ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಮೊದಲ 12 ದಿನದ ಕ್ಷೀರವ್ರತವನ್ನ ಪರಮ ಭಕ್ತಿಯುತವಾಗಿ ಮಾಡಿ ಕಮಲಾಕ್ಷನನ್ನ ಆರಾಧಿಸುವುದು ಚತುರ್ದಶಿ ಯುಕ್ತವಾದ ಮಾಘ ಮಾಸದ, ಮಾಘ ಅಂದ್ರೆ ಫಾಲ್ಗುಣದ ಹಿಂದಿನ ಮಾಸ, ಚಿನೀವಾಲ್ಯಾಂ ಚತುರ್ದಶಿ ಯುಕ್ತವಾದಂತಹ ಅಮಾವಾಸ್ಯೆಯ ದಿನ. ಈ ಕಾಡು ಹಂದಿ ನೆಲವನ್ನ ತೋಡುತ್ತೆ. ತೋಡಿದಾಗ ಅದರ ಮೈಯನ್ನ, ಅದು ಮೈಗೆ ಎಲ್ಲ ಮಣ್ಣು ಮಾಡ್ಕೊಳ್ಳುತ್ತೆ. ಅದು ಉದುರಿಸಿದಾಗ ಅಥವಾ ತೋಡಿದ ಜಾಗ ಆದ್ರೂ ಸರಿ, ಆ ಮಣ್ಣನ್ನೇ ತಗೊಂಡ್ ಬರ್ಬೇಕಂತೆ. ತಗೊಂಡ್ ಬಂದು ನದಿ ಪ್ರವಾಹ ಹರಿತಾ ಇರುವ ನದಿಯಲ್ಲಿ ಹೋಗಿ ಆ ಮಣ್ಣನ್ನು ಚೆನ್ನಾಗಿ ಮೈಗೆ ಬಳಿದುಕೊಳ್ಳುವಾಗ ಏನ್ ಹೇಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ಗೊಂದು ಪ್ರಶ್ನೆ ಬರುತ್ತೆ, ಕಾಡು ಹಂದಿನೇ ನೋಡಿಲ್ಲ ನಾವು, ಇನ್ ತೋಡಿದ ಮಣ್ಣು ಎಲ್ಲಿ ಸಿಗುತ್ತೆ? ಇಲ್ದಿದ್ರೆ ಶುದ್ಧವಾದ ನದಿ ತೀರದಲ್ಲಿ ಸಿಗುವ ಶುದ್ಧವಾದ ಮಣ್ಣು, ಅಂದ್ರೆ ಅದು ಸ್ನಾನ ಮಾಡಿ ಹೋಗುವಾಗ ಅದ್ ನೀರು ಹರಿದು ಹೋಗುವಾಗ ದಂಡೆಯಲ್ಲೆಲ್ಲ ಸ್ವಲ್ಪ ಮಣ್ಣು ಚೆಲ್ಲಿ ಹೋಗುತ್ತೆ. ಅಂತ ಶುದ್ಧವಾದ ಮಣ್ಣಿನಲ್ಲಾದ್ರೂ ಕೂಡ ನಾವು ಮಣ್ಣನ್ನು ಸ್ವೀಕಾರ ಮಾಡಿ ಸ್ನಾನ ಮಾಡ್ಬೇಕು. ಆ ಮಣ್ಣು ಹಚ್ಕೊಳ್ಳುವಾಗ ಏನ್ ಹೇಳ್ಬೇಕು? ತ್ವಂ ದೇವ್ಯಾದಿವರಾಹೇಣ ರಸಾಯಾಸ್ಥಾನಮಿಚ್ಚತ ಉದ್ಧೃತಾಸಿ ನಮಸ್ತುಭ್ಯಂ ಪಾಪ್ಮಾನಂ ಮೇ ಪ್ರಣಾಶಯ. ಓ ದೇವಿಯೇ, ಅಂದ್ರೆ ಧರಾ ಭೂತಾಯಿಯನ್ನ ಪ್ರಾರ್ಥಿಸುವುದು. ಓ ದೇವಿಯೇ, ಪ್ರಾಣಿಗಳಿಗೆ ವಾಸಸ್ಥಾನವನ್ನ ಬಯಸಿ ಆದಿವರಾಹನಾದಂತಹ ಭಗವಂತ
ನಿನ್ನನ್ನು ರಸಾತಳದಿಂದ ಮೇಲಕ್ಕೆತ್ತಿ ಎತ್ತಿ ತಂದಿಟ್ಟ ಅಂಥ ನಿನಗೆ ನಮಸ್ಕಾರ. ವರಾಹದೇವನಿಂದ ಭೂಮಿಯಲ್ಲಿರುವಂತಹ ಜೀವರಾಶಿಗಳಿಗೆ ಒಂದು ಆವಾಸ ಸ್ಥಾನ ಬೇಕು, ಅದಕ್ಕೆ ನೀನಾಗಬೇಕು ಅಂತ ಭಾವಿಸಿ ನಿನ್ನನ್ನು ಮೇಲಕ್ಕೆ ಎತ್ತಿ ಇಟ್ಟ ಅಂಥ ನಿನಗೆ ನಮಸ್ಕಾರ ಮಾಡುತ್ತೇನೆ. ನನ್ನ ಪಾಪವನ್ನು ಪಾಪ್ಮಾನಮ್ಮೇ ಪ್ರಣಾಶಯ, ನನ್ನ ಪಾಪವನ್ನು ಪರಿಹರಿಸು. ತ್ವಂ ದೇವ್ಯಾದಿ ವರಾಹೇಣ ರಸಾಯ ಸ್ಥಾನಮಿಚ್ಛತ ಉದ್ಧೃತಾಸಿ ನಮಸ್ತುಭ್ಯಂ ಪಾಪ್ಮಾನಮ್ಮೇ ಪ್ರಣಾಶಯ. ಇದು ವೇದ ಮಂತ್ರದಲ್ಲಿ ನಾರಾಯಣ ಉಪನಿಷತ್ತಿನಲ್ಲಿ ಉದ್ಧೃತಾಸಿ ವರಾಹೇಣ ಅಂತ ಅಲ್ಲಿಯೂ ಕೂಡ ನಿರೂಪಣೆ ಆಗಿದೆ. ಆ ವೇದ ಮಂತ್ರದ ಭಾವವನ್ನ ಇಲ್ಲಿ ಪುರಾಣ ಹೇಳುತ್ತೆ. ಅದರಿಂದಾಗಿ ಇತಿಹಾಸ ಪುರಾಣಾಭ್ಯ ನಾವು ಪುರಾಣ ಓದಿದ್ರೆ ವೇದ ಓದಿದ ವಿಶೇಷವಾದ ಅರ್ಥಾನುಸಂಧಾನ ಆಗತ್ತೆ. ನಿವರ್ತಿತಾತ್ಮ ನಿಯಮೋ ದೇವಮರ್ಚೇತ್ ಸಮಾಹಿತ ಅರ್ಚಾಯಾಂ ಸ್ಥಂಡಿಲೆ ಸೂರ್ಯೇ ಜಲೇ ವಕ್ನೌ ಗುರಾವಪಿ. ಆ ನಂತರ ಅಂದ್ರೆ ಸ್ನಾನ ಎಲ್ಲ ಮುಗಿಸಿ ಆದ ನಂತರ ನಿತ್ಯ ಕರ್ಮವನ್ನು ಮಾಡಬೇಕು. ನಿವರ್ತಿತ ಆತ್ಮ ನಿಯಮ, ತನ್ನ ವ್ಯಕ್ತಿಗತವಾದ ಸಾಧನೆಗೆ ಸಂಬಂಧಿಸಿದ್ದು ಪೂಜೆ, ನಿತ್ಯ ಉಪಾಸನೆ ಅಲ್ಲ. ಅದು ಯಾರಿಗೋ ಮೆಚ್ಚಿಸ್ಲಿಕ್ಕೋಸ್ಕರ ಮಾಡುವುದಲ್ಲ. ಆತ್ಮ ನಿಯಮ ಅಂತ ಹೇಳ್ತಾರೆ ಅದಕ್ಕೆ. ನಮ್ಮನ್ನು ನಾವು ಸರಿದಾರಿಯಲ್ಲಿ ಇಟ್ಟುಕೊಳ್ಳಿಕ್ಕೋಸ್ಕರ ಮಾಡುದು. 4 ಜನರ ಹತ್ರ ನಾನು ಜಪ ಮಾಡ್ತೇನೆ ಅಂತ ತೋರಿಸ್ಲಿಕ್ಕೂ ಅಲ್ಲ, ನಾನು ಧಾರ್ಮಿಕ ಅನ್ನುವ ಪ್ರಜ್ಞೆಯಿಂದ ಬೀಗಿ ತಾನೇ ಸಹ ಅಹಂಕಾರದ ಮೂಟೆಯಾಗಿ ಕೊಳೆತು ಹೋಗ್ಲಿಕ್ಕೂ ಅಲ್ಲ. ಆತ್ಮದ ನಿಯಮ ಅದು ನಾನು ಕಣ್ಣು ಮಿಟುಕಿಸ್ತೇನೆ ಯಾರ ಖುಷಿಗೋಸ್ಕರ? ಕಣ್ಣಿನ ರಕ್ಷಣೆಗೋಸ್ಕರ. ಹಾಗೆ ನಾನು ಜಪ ಮಾಡ್ತೇನೆ ಯಾರಿಗೋಸ್ಕರ? ಆತ್ಮವೃದ್ಧಿಗೋಸ್ಕರ. ಹಾಗೇನೆ ದೇವಂ ಅರ್ಚೇತ್ ಸಮಾಹಿತ, ಎಚ್ಚರದ ಮನಸ್ಸಿನಿಂದ ಭಗವಂತನನ್ನ ಆರಾಧಿಸಬೇಕು. ಎಲ್ಲೆಲ್ಲ? ಅರ್ಚಾಯಾಮ್, ಅರ್ಚ ಅಂತಂದ್ರೆ ಪ್ರತೀಕ, ದೇವರ ಪ್ರತಿಮೆ. ಸ್ಥಂಡಿಲೆ, ಸ್ಥಂಡಿಲ ಅಂತಂದ್ರೆ ನೀರಿನಲ್ಲಿ ಒಂದು ಏನಂತಾರೆ, ನೀರು ಅಂತಾನೆ, ಭೂಮಿಯಲ್ಲಿ ಒಂದು ಮಂಡಲ ಮಾಡುವಂಥದ್ದು, ಅಂದ್ರೆ ನೆಲದಲ್ಲಿ ಮಾಡುವ ಆರಾಧನೆ ಅಂತ. ಈಗ ನಾವು ಎಲ್ಲಿಯಾದ್ರೂ ಕಲ್ಲಿನಲ್ಲಿ ಒಂದಿಷ್ಟು ಅನ್ನವನ್ನ ಹಾಕ್ತೇವೆ ಅಂದ್ರೆ ಅದು ಬಲಿ ಅಂತ ಕರಿತೇವೆ. ಅದು ಪ್ರಾಣಿಗಳಿಗೋಸ್ಕರ ಅಲ್ಲಿ ಕೊಡುವಂತ ಆರಾಧನೆ ಅದು. ಹಾಗೇನೆ ಅಗ್ನಿ ಇಲ್ಲ ಅಂತ ಆದಾಗ ಅಥವಾ ಪ್ರತಿಮೆ ಇಲ್ಲ ಅಂತ ಆದಾಗ, ಬರೀ ದೇವ್ರೇ ಇಲ್ಲದೆ ಇದ್ರು, ನಮ್ಮ ದೇವಸ್ಥಾನ ಪುಡಿಗಟ್ಟಿ ಹೋಗಿದ್ರು, ಆ ಪುಡಿಗಟ್ಟಿದ ಜಾಗದಲ್ಲಿ ಬರೀ ನೆಲ ಇದೆ ಅಂತಂದ್ರೆ ಅಲ್ಲಿ ಕ್ಲೀನ್ ಇರ್ಬೇಕು. ಕ್ಲೀನ್ ಇರ್ಬೇಕು ಅಂದ್ರೆ ಈ ಮೂಳೆ, ರಕ್ತ, ಮಾಂಸ ಇಂಥದ್ದಿಲ್ಲದಂತದನ್ನು ಕ್ಲೀನ್ ಮಾಡ್ಬೇಕು. ಆ ಜಾಗದಲ್ಲಿ ಒಂದು ನೀರಿನಲ್ಲಿ ಕೇವಲ ಒಂದು ಚೌಕದ ಆಕಾರ ಬರೆದು ಅದನ್ನು ಕೈ ಎತ್ತದೇನೆ ಒಂದು ಇಂಟು ಚಿಹ್ನೆಯನ್ನ ಹಾಕಿ ಮಧ್ಯದಲ್ಲಿ ಶ್ರೀಕಾರವನ್ನ ಬರೆದು ನೆಲವನ್ನ ಮುಟ್ಟಿ ಭೂತಾಯಿಯನ್ನ ಪ್ರಾರ್ಥಿಸಿ, ಪೃಥ್ವಿತ್ವಯ ಧೃತಾಲೋಕ ದೇವಿತ್ವ ವಿಷ್ಣುನಾಧೃತ ತ್ವಂಚ ಧಾರಯಮಾನ್ ದೇವಿ ಪವಿತ್ರಂ ಕುರುಚಾಸನಂ ಅಂತ ಆ ಭೂಮಿಯನ್ನ ಸ್ಪರ್ಶ ಮಾಡಿ ಪ್ರಾರ್ಥನೆ ಮಾಡಿ, ನಿನಗೊಂದು ಆಸನವನ್ನು ಕಲ್ಪಿಸಿದ್ದೇನೆ, ಓ ದೇವನೇ ಇಲ್ಲಿಗೆ ಬಾ. ಏನು ಬೇಡ ಅಲ್ಲಿ, ಮಣ್ಣು ಬೇಡ, ನೀರು ಬೇಡ, ಗಾಳಿ ಬೇಡ, ಆಕಾಶ ಬೇಡ, ಎಂತದ್ದು ಬೇಡ, ಬರೀ ನೆಲ ಇದ್ರೆ ಸಾಕು. ನೀವು ಅದಕ್ಕೆ ಪ್ರತಿಮೆನೇ ಮಾಡ್ಬೇಕಾಗಿಲ್ಲ. ಇದು ಸ್ಥಂಡಿಲ ಅಂತ ಕರೀತಾರೆ. ಸ್ಥಂಡಿಲ ಅಂದ್ರೆ ಒಂದೇನು ಅಂದ್ರೆ ಪರಿಶುದ್ಧವಾದ ಜಾಗದಲ್ಲಿ ಒಂದು ಆಕೃತಿಯನ್ನ ಬರಿಬೇಕು. ಶ್ರೀಕಾರವೋ, ಓಂಕಾರವೋ, ಸ್ವಸ್ತಿಕಾಕಾರವೋ ಏನೋ ಒಂದು ಆಕೃತಿಯನ್ನ ಬರಿಬೇಕು. ಬರ್ದು ನೀರಲ್ಲೇ ಅದು ಒಣಗಿಯೂ ಹೋಗ್ಬೋದು. ನಿಮ್ಮ ತಲೆಯಲ್ಲಿ ಕಲ್ಪನೆ ಆ ಜಾಗದಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ನೀವು ಕಲ್ಪಿಸಿ ಅದಕ್ಕೆ ಪಾದ್ಯ ಉಪಚಾರಾದಿಗಳನ್ನು ಮಾಡ್ತಾ ಹೋದ್ರೆ ಅದು ವಿಶಿಷ್ಟವಾದ ಆರಾಧನೆ ಆಗುತ್ತೆ. ಯಾಕೆ ಭಾರತೀಯ ಸನಾತನ ಪರಂಪರೆ ಅನ್ನೋದು ಇಷ್ಟು ಜನ ಗುದ್ದಾಡಿದ್ರು ನಾಶ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ, ನೀವು ಪ್ರತೀಕಗಳನ್ನ ಭಂಜನೆ ಮಾಡಿದ್ರು ಕೂಡ ನಾವು ನೆಲದಲ್ಲೇ ದೇವರನ್ನು ನೋಡ್ತೇವೆ, ಮರದಲ್ಲಿ ದೇವರನ್ನು ನೋಡ್ತೇವೆ, ಕಂಬದಲ್ಲಿ ದೇವರನ್ನು ನೋಡ್ತೇವೆ, ಮನೆಯ ಗೋಡೆಯಲ್ಲೇ ದೇವರನ್ನು ನೋಡ್ತೇವೆ. ಆದ್ರೆ ಒಂದ್ ಮನುಷ್ಯನಿಗೆ ಅಷ್ಟರಲ್ಲಿ ಎಲ್ಲದರಲ್ಲೂ ಸುಸ್ಥಿರವಾಗಿ ಭಗವಂತನ ರೂಪವನ್ನು ಕಲ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅನ್ನುವ ದಡ್ಡತನವನ್ನು ಒಪ್ಪಿಕೊಂಡೇ ಪ್ರತೀಕಗಳನ್ನ ಮಾಡಿ ದೇವಸ್ಥಾನಗಳನ್ನ ಕಟ್ಟಿ ಮತ್ತೆ ಅದರಲ್ಲಿ ಸಂಧಾನ ಮಾಡೋದು ತುಂಬಾ ಸುಲಭ, ಮತ್ತೆ ಅದರಲ್ಲಿ ಸಾಧನೆ ಮಾಡಿ ಕೂಡಿಡುವುದು ಸುಲಭ. ಉಳಿದದ್ರಲ್ಲಿ ಅಷ್ಟು ಸುಲಭ ಅಲ್ಲ, ಆದ್ರೆ ಆಗತ್ತೆ ಅಂತ. ಎಲ್ಲೋ ಒಂದ್ ಕಡೆ ಉಳಿಯತ್ತೆ, ಉಪಾಸನೆಯ ರೂಪ ಉಳಿಯತ್ತೆ. ಹಾಗೆ ಸ್ಥಂಡಿಲೆ ಸೂರ್ಯ, ಆಯ್ತಪ್ಪ ನೀವು ಭೂಮಿಯನ್ನು ನನ್ನ ವಶದಿಂದ ಕಿತ್ತೊಗೆದು ನನ್ನನ್ನು ಬೀದಿ ಪಾಲು ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನಂಗೆ ಸೂರ್ಯ ಕಂಡ್ರೆ ಸಾಕು, ನಾನು ಸೂರ್ಯನಲ್ಲಿ ಉಪಾಸನೆ ಮಾಡ್ತೇನೆ. ಸೂರ್ಯೇ ಜಲೆ, ಸೂರ್ಯನು ಮಳೆಗಾಲದಲ್ಲಿ ಮುಚ್ಚಿ ಹೋದ, ಮಳೆ ನೀರು ಬಂತ, ನೀರ್ನಲ್ಲಿ ಮಾಡಿದ್ರೆ ಆಯ್ತು. ಸುಟ್ಟು ಕರಕಲಾಗಿ ಹೋಯ್ತು, ಬೆಂಕಿ ಕಾಣಿಸ್ತು, ಬೆಂಕಿಯಲ್ಲಿ ಮಾಡ್ತೇವೆ. ಗುರಾವಪಿ, ಇದು ಯಾವುದು? ಗುರುಗಳಲ್ಲಿ, ಅಗ್ನಿಯಲ್ಲಿ, ನೀರಿನಲ್ಲಿ, ಸೂರ್ಯನಲ್ಲಿ, ಸ್ಥಂಡಿಲದಲ್ಲಿ ಮತ್ತು ಪ್ರಧಾನವಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಉಪಯುಕ್ತವಾಗುವಂತೆ
ಅರ್ಚ ಪ್ರತೀಕಗಳಲ್ಲಿ ಭಗವಂತನನ್ನ ಆರಾಧಿಸಬೇಕು. ಏನು ಅಂತ ಪ್ರಾರ್ಥನೆ ಮಾಡಬೇಕು, ಪ್ರತೀಕದಲ್ಲಿ ಕೈ ಮುಗಿದು ಏನ್ ಪ್ರಾರ್ಥನೆ ಮಾಡ್ಬೇಕು, ಎಷ್ಟು ಡೀಟೇಲ್ ಆಗಿ ಹೇಳಿದೆ ಅಂದ್ರೆ ಭಾಗವತ. ಆಚರಣೆ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲ. ನಮ್ಗೆ ಅರ್ಧ ಭಯದಲ್ಲೇ ನಾನೇ ಉಪವಾಸ ಮಾಡಿಬಿಟ್ರೆ ಎಲ್ಲ ಸತ್ತೋದ್ರೆ ಅಥವಾ ಅನಾರೋಗ್ಯ ಉಂಟಾದ್ರೆ ನಮಗೆ ನಂಬಿಕೆ ಎಲ್ಲೆಲ್ಲೋ ಇದೆ, ಎಲ್ಲಿರ್ಬೇಕೋ ಅಲ್ಲಿ ಇಲ್ಲ. ಹಾಗಾಗಿ ಕೆಲವೊಂದ್ಸರ್ತಿ ಅದು ಕಷ್ಟ ಆಗುತ್ತೆ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೇ. ಆವಾಹನೆಗೆ ಧ್ಯಾನ ಮಂತ್ರಗಳಿವೆ. ಅದರಲ್ಲಿ ಒಂದನೇದಿದು, ಒಟ್ಟು 9 ಹೇಳ್ತಾ ಹೋಗ್ತಾರೆ. 9 ವಿಶೇಷವಾದ ಮಂತ್ರಗಳಿದೆ. ಅದರಲ್ಲಿ ಮೊದಲನೇದ್ದು ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿದ್ದು ಎಲ್ಲ ವಸ್ತುಗಳನ್ನು ಸಾಕ್ಷಿಯಾಗಿ ಕಾಣುವ, ಎಲ್ಲ ವಸ್ತುಗಳಲ್ಲಿಯೂ ನಿಂತಿರುವ ಮಹಾಪುರುಷನಾದ ಷಡ್ಗುಣೇಶ್ವರ್ಯ ಸಂಪನ್ನನಾದ ಓ ವಾಸುದೇವನೇ, ಸಾಕ್ಷಿ ರೂಪನೇ, ನಿನಗೆ ನಮಸ್ಕಾರ. ನಮಸ್ತುಭ್ಯಂ, ನಿನಗೆ ದೊಡ್ಡ ನಮಸ್ಕಾರ. ನಮೋ ವ್ಯಕ್ತಾಯ ಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚ ಚತುರ್ವಿಂಶ ಗಣಜ್ಞಾಯ ಗುಣಸಂಸ್ಥಾನ ಹೇತವೇ. ನೀನು ಒಲಿದ್ರೆ ಮಾತ್ರ ನಮಗೆ ಎಲ್ಲ ಫಲ, ನೀನು ಒಲಿಯದೆ ಹೋದ್ರೆ ನಮಗೆ ಯಾವ ಫಲವೂ ಇಲ್ಲ. ಆದ್ರಿಂದಾಗಿ ನಿನ್ನ ಹತ್ರ ಒಂದು ಪ್ರಾರ್ಥನೆ ಮಾಡುವಂತದ್ದೇನು ಅಂತಂದ್ರೆ, ನೀನ್ ನಮ್ಗೆ ಒಲಿದು ಕೊಡ್ಬೇಕು, ಫಲವನ್ನ ಕೊಡ್ಬೇಕು. ಮೊದಲನೇ ಮಂತ್ರದಲ್ಲಿ ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹೀಯಸೆ ಸರ್ವಭೂತ ನಿವಾಸಾಯ ವಾಸುದೇವಾಯ ಸಾಕ್ಷಿಣೆ ಅಂತ ಎಲ್ಲ ಕಡೆ ಹೊರಗಡೆ ವಾಸವಾಗಿರುವ ದೇವನಾಗಿರುವ, ಅಂದ್ರೆ ಒಳಗೆ ಹೊರಗೆ ಎರಡೂ ಕಡೆ ನೆಲೆಸಿರುವ, ಮಹತ್ವವನ್ನ ಪಡೆದಿರುವ, ಎಲ್ಲ ಜೀವರಾಶಿಗಳ ಅಂತರ್ಯಾಮಿಯಾಗಿರುವ, ಷಡ್ಗುಣೇಶ್ವರ್ಯ ಸಂಪನ್ನನಾಗಿರುವ ನಿನಗೆ ನಮಸ್ಕಾರ ಅಂತ ಹೇಳಿದ್ರು. ನಮೋ ಅವ್ಯಕ್ತ, ಇದಿಷ್ಟು ಕಾಣುವ ವಸ್ತುವಿನಲ್ಲಿ ಹೇಳಿದ್ದು. ಇನ್ನು ಕಾಣದ ವಸ್ತುವಿನಲ್ಲಿ ನಿನ್ನ ರೂಪ ಇದೆ. ನಮೋ ವ್ಯಕ್ತಾಯ ಸೂಕ್ಷ್ಮಾಯ ಪ್ರಧಾನ ಪುರುಷಾಯ ಚ, ಪ್ರಧಾನವಾಗಿ ಅವ್ಯಕ್ತ. ಅವ್ಯಕ್ತ ಅಂದ್ರೆ ಕಾಣದೇ ಇರುವಂತದ್ದು ಅಂತ, ಅದಕ್ಕೆ ಪ್ರಕೃತಿ ಅಂತಾನೂ ಕರೀತಾರೆ. ಚತುರ್ವಿಂಶ ಗಣಜ್ಞಾಯ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ತನ್ಮಾತ್ರೆಗಳು, ಪಂಚಭೂತಗಳು, ಪ್ರಕೃತಿ, ಮಹತ್, ಅಹಂಕಾರ ಮತ್ತು ಮನಸ್ಸು. ಇದು 24 ತತ್ವದ ಗಣಗಳಿಂದ ತುಂಬಿದ ವ್ಯಕ್ತಿತ್ವ ಉಳ್ಳವನು. ಈ ಗಣಗಳಲ್ಲಿ ಎಲ್ಲೆಡೆ ಇದ್ದಿ ಮತ್ತು ಈ ಗಣಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದಿ. ಗುಣ ಸಂಸ್ಥಾನ ಹೇತವೇ, ಚತುರ್ವಿಂಶತಿ ತತ್ವಗಳನ್ನ ಬಲ್ಲವನಷ್ಟೇ ಅಲ್ಲ, ಆ ತತ್ವಗಳನ್ನ ಪ್ರತಿಪಾದಿಸುವ ಸಾಂಖ್ಯಶಾಸ್ತ್ರದ ಗುಣ ಸಂಸ್ಥಾನ ಹೇತುವೆ. ಆ ಲೆಕ್ಕಾಚಾರದ ಶಾಸ್ತ್ರದ ಕರ್ತ ಕಪಿಲ ಮೂರ್ತಿಯಾಗಿ ನೀನೆ. ಪ್ರಧಾನ ಪುರುಷ, ಪ್ರಧಾನ ಅಂದ್ರೆ ಮೂಲ ಪ್ರಕೃತಿ. ಆ ಪ್ರಧಾನವಾದಂತಹ ಪ್ರಕೃತಿಗೆ ನೀನೇ ಪುರುಷ. ಪುರುಷ ಅಂದ್ರೆ ಒಡೆಯ, ಉತ್ತಮ ಅಂತ ಅರ್ಥ. ಅಥವಾ ಪ್ರಧಾನ ಪುರುಷ ಅಂದ್ರೆ ಎಲ್ಲರಿಗಿಂತ ಉತ್ತಮವಾದ ವ್ಯಕ್ತಿ. ಪುರುಷ ಅಂದ್ರೆ ಸಂಸ್ಕೃತದಲ್ಲಿ ಅನೇಕ ಅರ್ಥಗಳಿವೆ, ಅದರಲ್ಲಿ ಒಂದು ಗಂಡ ಅಂತನೂ ಅರ್ಥ. ಪ್ರಧಾನಕ್ಕೆ ನೀನು ಒಡೆಯ. ನಮೋ ದ್ವಿಶೀರ್ಷೆ ತ್ರಿಪದೇ ಚತುಶೃಂಗಾಯ ತಂತವೇ ಸಪ್ತಹಸ್ತಾಯ ಯಜ್ಞಾಯ ತ್ರಯೀ ವಿದ್ಯಾತ್ಮನೇ ನಮಃ. ನಮೋ ದ್ವಿಶೀರ್ಷೆ, 2 ತಲೆ, 3 ಕಾಲು, 4 ಕೊಂಬು, 7 ಕೈಗಳು, 3 ವಿದ್ಯೆಗಳಲ್ಲಿ ಪ್ರತಿಪಾದ್ಯ, ಅತ್ಯಂತ ಉತ್ತಮವಾದ ಫಲಗಳನ್ನು ನೀಡುವವ, ಅಂತಹ ಯಜ್ಞಾಂತರ್ಗತನಾದ ಮೂರ್ತಿಯೇ ನಿನಗೆ ನಮಸ್ಕಾರ ಅಂತ ಈ ಸ್ತೋತ್ರದಲ್ಲಿ ಹೇಳುತ್ತಾರೆ. ಮತ್ತಷ್ಟು ವಿಶೇಷ ವಿಷಯಗಳನ್ನ ನಾವು ನಾಳೆ ಚಿಂತನೆ ಮಾಡುವಾಗ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು.